ಲೈಫ್ನ ಎಂಜಾಯ್ ಮಾಡಬೇಕು. ಯಾವಾಗಲೂ ಬೈಬಾರ್ದು, ನೆಗೆಟಿವ್ ಕಮೆಂಟ್ ಆಗಬಾರ್ದು. ಇರೋದ್ರಲ್ಲಿ ಖುಷಿಯಾಗಿರ್ಬೇಕು. ಒಂದು ಚಿಕ್ಕ ಐಟಮ್ ತೊಗೊಂಡ್ರು ಹ್ಯಾಪಿಯಾಗಿ ತೊಗೋಬೇಕು. ಯಾವಾಗಲೂ ಗಣ ಅನ್ಬಾರ್ದು ಲೈಫ್ನ. ಯಾವನು ಸಾಯಲ್ಲ ಒಂದಿನ ತಿಂದುಬಿಟ್ರೆ. ಫ್ಯಾಂಟಾಸ್ಟಿಕ್. 100ಕ್ಕೆ 500 ರೂಪಾಯಿ ಮಾರ್ಕ್ಸು, 500 ಮಾರ್ಕ್ಸು. ನೋಡಿ ಸ್ವಲ್ಪ ಶಾಲು ಹೆಂಗಿದೆ ಶಾಲು ಇದು. ಜೀವನ ನಡಿಬೇಕು ಅಂದರೆ ಎಲ್ಲಾನು ತಿನ್ನಬೇಕು, ಡವ್ ಮಾಡಬಾರ್ದು ಜಾಸ್ತಿ. ನಾನು ಮಾಡ್ತಾ ಇದ್ದೀನಿ ಮ್ಯಾಗಿ, ನಮ್ಮಮ್ಮ ನನ್ನನ್ನು ಮಾಡೋರೆ ಜೋಗಿ. ನೀವು ಬಂದು ನಮ್ಮ ವಿಡಿಯೋ ನೋಡ್ಕೊಂಡು ಹೋಗಿ. ಚೆನ್ನಾಗಿ ಹೇಳಿದ್ರಿ. ನೋಡಿ ಗಾಯ್ಸ್, ನಮ್ಮಮ್ಮ ನನಗೇನು ಮಾಡ್ತಾ ಇದ್ದಾರೆ. ಮಗು ಥರ ಇರೇ, ದೊಡ್ಡೊಳಾಗ್ಬೇಡ ನೀನು. ಹೀರೋ ಪುಟ್ಕೋಸಿ ಜುಟ್ಟಿಗೂ ನನಗೆ ಜುಟ್ಟಾಗ್ತವ್ರೆ. ಸ್ಕೂಲ್ಗೆ ಹೋಗ್ತಿದ್ದಾಗ ಹಾಕಿಸ್ಕೊತಿರ್ಲಿಲ್ವಾ? LKG UKG ಇಂದ ಇದೆ ಕೈಲಿ. ಇಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನಮಗೆಲ್ಲ ನಾವ್ ಹಾಕೊಳಕ್ಕಾಗುತ್ತಾ? ನಾವ್ ಹಾಕೊಳಕ್ಕಾಗುತ್ತಾ? ಪೆಂಗಿ ಜುಟ್ಟು ಏನಿಲ್ಲ. ಇದನ್ನೆಲ್ಲ ಕೊತ್ತಂಬರಿ ಸೊಪ್ಪು, ಉಪೇಂದ್ರನ್ ಜುಟ್ಟು ಹಂಗೆ ಅನ್ಕೊಳ್ಳಿ, ಹೆಂಗ ಬೇಕಾದ್ರೆ ಅನ್ಕೊಳ್ಳಿ. ಫನ್ನಿ ವಾ 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 ವಾ. ಖುಷಿ ಆಗತ್ತೆ ಈ ಥರ ಎಲ್ಲ ನೋಡಿದ್ರೆ. ನೀನಿಲ್ಲ ದೊಡ್ಡೊಳಾಗಿಲ್ಲ. ತೆಂಗಿನಕಾಯಿ ಮರ ನೋಡಿ, ತೆಂಗಿನ ಮರ ಅನ್ನು, ತೆಂಗಿನಕಾಯಿ ಮರ ಅಲ್ಲ, ತೆಂಗಿನ ಮರ ಮಾಡಿದ್ದಾರೆ ನನ್ನ ತಲೆ ಮೇಲೆ. ತೆಂಗಿನ ಮರ ಹೆಂಗಿದೆ? ತೆಂಗಿನಕಾಯಿ ಬಿಡಲ್ಲ. ನಮ್ಮ ಮರದಲ್ಲಿ ತೆಂಗಿನಕಾಯಿ ಬಿಡಲ್ಲ ಅಂತೆ. ಹಿಂಗೆಲ್ಲ ಮಾಡ್ತಾರೆ ನನ್ನ ಮನೇಲಿ. ಆಕ್ಚುಲಿ ಲಾಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಇತ್ತು, ಇವಾಗ ಉದ್ದಾಗದೆ ಜುಟ್ಟು. ಗೊಬ್ಬರ ಹಾಕ್ತಿದ್ದಲ್ಲ ಡೈಲಿ. ನನಗೆ ತುಂಬಾ ಬೇಗ ಕೂದಲು ಬೆಳೆಯುತ್ತೆ, ಭಾರಿ ಹಿಂಸೆ ನನಗೆ ಕೂದಲು ಬೆಳೆದ್ರೆ. ಸೆಕೆಗೂ ಅದಕ್ಕೂ. ಇನ್ನೊಂದು ಕಟಿಂಗ್ ಮಾಡಲ್ಲ ಬಿಡು, ಸಮ್ಮರ್ ಕಟಿಂಗ್. ಗೋವಿಂದ 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 ಅಂತ ಮಾಡ್ಕೊಂಬಿಡುದು ಅಷ್ಟೇ. ಒಂಥರ ಚೆನ್ನಾಗಿ ಕಾಣುತ್ತೆ ಕದ. ಚಿಕ್ಕ ಮಗುವಾಗೆ ದೊಡ್ಡವರಾಗ್ಬಿಟ್ರೆ ಮಕ್ಕಳು ತುಂಬಾ ಬೇಜಾರು. ಅಯ್ಯೋ ದೊಡ್ಡವರಾದ್ರೆ ಮದುವೆ ಮಾಡ್ಬೇಕೆ, ಅಯ್ಯೋ ಸಂಸಾರ ಅಂತ ಹಿಂಗಿದ್ಬಿಟ್ರೆ ನನ್ನ ಮಗು ಇಲ್ಲ ಪುಟ್ಟದಾಗಿದೆ ಅನ್ಕೋತೀವಿ. ಏನೋ ಮಾಡು. ಏನಕ್ಕೆ ಇವಾಗ ಈ ತರ ಜುಟ್ಟಾಕಿರೋದು ನನಗೆ? ನೀನು ನನಗೆ ಖುಷಿ, ನಿನ್ನ ಮುದ್ದಾಗಿ ಮಕ್ಳ ತರ ನೋಡ್ಬೇಕು ಅಂತ ಆಸೆ. ಈ ಮಕ್ಳ ಜೊತೆ ನೀನು ಒಂದು ಪಾಪು ಅಂತ. ನಿಂಗೆ ನಗ ಬರ್ತಿರ್ತಾರಲ್ಲ, ನಾನು ಹಿಂಗೆ ನೋಡ್ತಾ ಇದ್ದೆ. ಹೌದು, ಕಾಮಿಡಿ ಇರುತ್ತೆ. ಆ ಜುಟ್ಟು ಎಷ್ಟು ಚೆನ್ನಾಗಿದೆ, ಹಿಂಗನ್ನು ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಣ್ಣ ಮಕ್ಕಳಾಗಿ ಆಡ್ಕೋಬೇಕು ನಾವು, ಹಂಗಿರ್ಬೇಕು. ದೊಡ್ಡವರಾಗಬಿಟ್ರೆ ಅಯ್ಯೋ ನನ್ನ ಮಕ್ಳು ದೊಡ್ಡವರಾದ್ರೆ ಅವ್ರ ಸಂಸಾರ, ಅಯ್ಯೋ ಅವ್ರ ಫ್ಯೂಚರ್ ಏನ್ಕಪ್ಪ ಅಂತ ಟೆನ್ಷನ್ ಆಗೋಕ್ಕಿಂತ ನನ್ನ ಮಕ್ಳಿದ್ರೆ ಮಜಾ ಇರುತ್ತೆ ನಮ್ಗೂ. ಈಗ ನಮ್ಮಮ್ಮ ನನ್ನನ್ನು ನೋಡ್ಕೊಂಡು ಮಜಾ ತಗೊಂತಾ ಇದ್ದಾರೆ. ಅಂಬೆಗಾಲ್ ಇಟ್ಕೊಂಡೋಗೆ ಏನ್ ಮಾತಾಡ್ಬಿಡ್ತೀಯ ನೋಡು. ಅಂಬೆಗಾಲ್ ಇಕ್ಕಕ್ಕೆ ನಾ ಮ್ಯಾ ಅಂತ ಅನ್ಕೊಂಡು ಹೋಗು. ಬಣ್ಣಲ್ಲಿ ಹಾಲು ಕುಡ್ಸು. ಅದು ಆಗ್ಬಿಡ್ಲಿ ಬಿಡು, ಅದು ಆಗ್ಬಿಡ್ಲಿ ಬಿಡು. ನಿನ್ನ ಆಸೆ ಯಾಕೆ? ಜುಟ್ಟೆ ಹಾಕಿದ್ಮೇಲೆ ಪಿಡಿನ ಬಟ್ಲು ಕೊಡ್ತೀನಿ, ಸೆರ್ಲಾಕ್ ತಿನ್ನಿಸ್ಬಿಟ್ಟು ಜೋಲಿಲ್ಲ ಆಡ್ಬಿಟ್ಟು ನನ್ನ ಹತ್ರ ಮುಂದೆ ಹಾಲು ಕುಡಿದ್ಬಿಡು. ಹಾಲು ಬಂದ್ರೆ ಕುಡಿತೀನಿ. ಯಾರು ಅಮ್ಮನ ಹಾಲು ಬೇಡ ಅಂತ ಅನ್ನಲ್ಲ, ಅಫೆನ್ಸ್ ಅಲ್ಲ. ಅಮ್ಮನ ಹಾಲು ಅಮೃತ ಇದ್ದಂಗೆ. ಆ ಚಿಕ್ಕ ವಯಸ್ಸಲ್ಲಿ ಕುಡಿದಿದ್ದು ಟೇಸ್ಟ್ ಮರ್ತೋಗಿದೆ. ಸೊ ಐ ವಾಂಟ್ ಟು ಡ್ರಿಂಕ್. ಇವಾಗ ಹಾಲು ಬರಲ್ಲ ರಕ್ತಲ್ಲಿ. ಅಯ್ಯೋ ದುರ್ವಿಧಿಯೇ, ನಿನ್ನ ಚಿಕ್ಕ ಮಗುವಾಗಿಂದ ನನ್ನ ದೊಡ್ಡ ತಪ್ಪಾಗೋಯ್ತೆ. ಇದು ದೊಡ್ಡೊಳಗು. ಏನಕ್ಕೆ ಗೊತ್ತಾಯ್ತಾರ ಜುಟ್ಟಾಕೋರೆ? ಇವಾಗ ನಾನು ಅವ್ರಿಗೆ ಏನೋ ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀನಲ್ಲ, ಅದಕ್ಕೆ. ಮುಂದ್ಗಡೆ ಜುಟ್ಟು ಬಂದ್ರೆ ಯಾವತ್ತೋ ಇವಾಗ ಅಡಿಗೆ ಭಟ್ರುಗಳು ಅಡಿಗೆ ಮಾಡ್ತಾರಲ್ಲ, ತಲೆ ಕ್ಯಾಪ ಏನಕ್ಕೆ ಹಾಕೋತಾರೆ? ಕೂದುತ್ತೆ ಅಂತ. ಒಂದು ಡಿಸಿಪ್ಲಿನ್, ಇನ್ನೊಂದು ಕೂದಲು ಉದುರಬಾರದು, ಅಡಿಗೆಗೆ ಬೀಳಬಾರದು ಅಂತ. ಇವಾಗ ನೀನು ನನಗೆ ಅಡಿಗೆ ಮಾಡ್ಕೊಡೋಕೆ ಹೈಜಿನಿಕ್ ಆಗಿ ನೀನು ಇರಬೇಕು. ಜುಟ್ಟು ಉದುರಬಾರ್ದು ಹಂಗಂಬಿಟ್ಟು ನನ್ನ ನಾಳೆಯಿಂದ ಕ್ಯಾಪ್ ಹಾಕೋ ಅಂತ ಹೇಳ್ಬೇಡ. ನಾವು ತಲೆ ಬಚ್ಕೊಂಡು ನೀಟಾಗಿ ಬಂದು ಅಡುಗೆ ಮಾಡ್ತೀವಿ. ಇವತ್ತು ನಮಗೆ ರೆಸ್ಟ್. ಇವಾಗ ಆಯ್ತು ಬನ್ನಿ ಗೈಸ್. ನೀನು ಅದೇ ನೈಟಿಯಲ್ಲೇ, ನಾನು ಇದೇ ಶರ್ಟಲ್ಲೇ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ದಿನ 2 ವಿಡಿಯೋ ಶೂಟ್ ಮಾಡಿದೆ, ಸೇಮ್ ಡ್ರೆಸ್ಸಲ್ಲಿ ಇರ್ತೀವಿ. ಓಕೆ ಬನ್ನಿ, ಏನೋ ಒಂದು ಮಾಡ್ತೀನಿ ಈಗ. ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ಲೇ ನನ್ನ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಫಾರಿನ್ ಮಿಕ್ಸ್ ಇಂಡಿಯನ್ ಮಿಕ್ಸ್ ಬ್ರೀಡ್ ಅಡುಗೆ ಮಾಡ್ತೀನಿ ಬನ್ನಿ. ಮಿಕ್ಸ್ ಬ್ರೀಡ್ ಅಂತ ಹೇಳಿ, ಮಿಕ್ಸ್ ಬ್ರೀಡ್ ಅಡುಗೆ, ಫಾರಿನ್ ಕಮ್ ಇಂಡಿಯಾ. ಬನ್ನಿ ಮಾಡ್ತೀನಿ. ನೋಡಿ ಸ್ವಲ್ಪ ಶಾಲು ಹೆಂಗಿದೆ ಶಾಲು ಇದು? ಯಾರಿಗೋಸ್ಕರ ತಂದೆ? ನಿಂಗೋಸ್ಕರನೇ ತಂದಿದ್ದು ನಾನು. ಥ್ಯಾಂಕ್ ಯು. ಒಂದಿನೂ ನಾವು ಹಾಕೊಳ್ಳಿಲ್ಲ, ಯಾಕಂದ್ರೆ ನಾವು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತಾನೆ ಹಾಕಿರ್ಲಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಹಿಂಗ್ ಉದ್ದಕ್ಕೆ ತೋರಿಸು. ಅದು ಬೆಕ್ಕೆಲ್ಲ ಉಲ್ಟಾ ಕಾಣಿಸ್ತಾ ಇದೆ. ಹಾ, ಇದು ಶಾಲು ಒದ್ಗೊಳಕ್ಕೆ ಸಮ್ಮರ್ಗೆ. ಇಲ್ಲ ಮೇಲೆತ್ತು, ಉಲ್ಟಾ ಕಾಣಿಸ್ತಾ ಇದೆ. ನೀನ್ ನಿಂತ್ಕೊಂಡ್ಬಿಡು ಬೆಸ್ಟ್. ಅಮ್ಮ ನನಗಿಂತ ಉದ್ದದಿಲ್ಲ. 5 ಅಡಿ ಇದೆ.
ಬೆಕ್ಕು 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 ಎಲ್ಲಿಂದ ತಂದಿದ್ದೇಳು ನಾನು ಇದನ್ನ? ಗೊತ್ತಿಲ್ಲ. ಯುರೋಪಿಂದ. ನೋಡುವ, ನಂಗೆ ಇಷ್ಟ. ಯುರೋಪ್ಗೆ ಟ್ರಿಪ್ ಹೋದಾಗ ನಾನು ಆಯಿತು ಒಂದು 6 ತಿಂಗಳಾಯಿತು ಟ್ರಿಪ್ ಹೋಗಿ ಬಂದು. ನಾನು ಇದೆಲ್ಲ ಈ ಆಕ್ಸಿಡೆಂಟ್ ಮುಂಚೆ ಹೋಗಿದ್ದು ನಾನು ಯುರೋಪ್ ಟ್ರಿಪ್ಪು. ಆಯಿತು ಕೂತ್ಕೋ ಬಾ. ಎಷ್ಟು ಕೊಟ್ಟೆ? ಕೂತ್ಕೋ ಹೇಳ್ತೀನಿ. ಯುರೋಪ್ ಟ್ರಿಪ್ ಹೋದಾಗ ಈ ವೆನಿಸ್ ಅನ್ನೋ ಒಂದು ಇದಕ್ಕೆ ಹೋಗಿ ಕಂಟ್ರಿಗೆ ಹೋಗಿದ್ವಿ. ಅಲ್ಲಿ ಇದನ್ನ ನೋಡಿಬಿಟ್ಟು ಖುಷಿ ಆಗ್ಬಿಡ್ತು. ಅಪ್ಪಂಗೆ ಕೇಳಿದೆ, ಅಪ್ಪ ತಗೊಬರ್ತೀನಿ ಅಂತ. ಮನೇಲಿರೋ ಸಾಲಲ್ವಾ, ಇದು ಬೇರೆ ಬೇಕಾ ನಿಮ್ಮ ಅಮ್ಮಂಗೆ ಅಂತ ಆವಾಜ್ ಹಾಕಿದ್ರು ನನಗಲ್ಲೇ. ನಾನು ಇಲ್ಲ ತಗೋತೀನಿ, ನಾನು ಅದು ಎಷ್ಟಾದ್ರೂ ಹಾಳಾಗೋಗ್ಲಿ ದುಡ್ಡು ನನಗೆ ಚಿಂತೆ ಇಲ್ಲ, ಬಟ್ ನಂಗೆ ಆ ಶಾಲು ಬೇಕು ಬಿಕಾಸ್ ಇಲ್ಲೆಲ್ಲೂ ಈ ಥರ ಡಿಸೈನು ಸಿಗಲ್ಲ ಅನ್ನೋ ಉದ್ದೇಶದಿಂದ ತಗೊಂಬಂದಿದ್ದು. ಎಷ್ಟು ಕೊಟ್ಟಿರ್ಬೋದು ಹೇಳು ನಾನು ಇದಕ್ಕೆ? ಇಂಡಿಯನ್ ಕರೆನ್ಸಿಲಿ ಹೇಳು. 300 ರೂಪಾಯಿ. ಆಮೇಲೆ ನನಗೆ ಗೊತ್ತಿಲ್ಲ ಕಣಮ್ಮ, ನೀನು ಎಷ್ಟು ಕೊಟ್ಟೆ ಅಂತಾರೆ. ಫಾರಿನಲ್ಲಿ ಯಾವ ರೀತಿ ಲೆವೆಲಲ್ಲಿ ಇರುತ್ತೆ ಈ ಬಟ್ಟೆಗಳು ಗೊತ್ತಿಲ್ಲ. ನಾವೊಂದು 100-150 ರೂಪಾಯಿ ಶಾಲೆ ಎತ್ಕೊಂಡ್ ಬರ್ತೀವಿ, ಬಫ್ಗಳೆಲ್ಲ ಹಾಕೊಂಡು ಎತ್ಕೊಂಡು. ಇದೆಲ್ಲ ಏನು ರೇಟ್? 1000 ರೂಪಾಯಿ ಕೊಟ್ಟಿರೋದು. ಓ ಮೈ ಗಾಡ್, ಹೌದಾ? 1000 ರುಪೀಸ್ ಅದು ಇಂಡಿಯನ್ ಕರೆನ್ಸಿಲಿ, ಯಾಕಂದರೆ ಅದು ಕಾಸ್ಟ್ಲಿ. ನಾನು 1000 ರೂಪಾಯಿಗೆ ಇಷ್ಟು ಚಿಕ್ಕದು ಇಷ್ಟು ಥರ ಶಾಲು ಅಂತ ನಾನು ಯೋಚನೆ ಮಾಡಲಿಲ್ಲ. ನನಗೆ ಡಿಸೈನ್ ಮಾಡ್ರಾಯ್ತು. ಬಟ್ ಮಕ್ಳೆಲ್ಲ ಇರ್ತಾರ, ನಮ್ಮ ಜೊತೆ ಎಲ್ಲ ಹೊರಗಡೆ ಬಂದಾಗ ಮಕ್ಳು ಇರಲ್ವಲ್ಲ, ಅದಕ್ಕೆ ಹಿಂಗೆ ಅಗ್ಗಿ ಮಾಡ್ಕೋಬಹುದು. ನನಗೆ ಡಿಸೈನ್ ಇಷ್ಟ ಆಯ್ತು, ದುಡ್ಡು ಮ್ಯಾಟರ್ ಆಗ್ಲಿಲ್ಲ, ನನಗೆ ಡಿಸೈನ್ ಮ್ಯಾಟರ್ ಆಯ್ತು. ದುಡ್ಡು ಸಂಪಾದನೆ ಮಾಡ್ಬೋದು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕಲೆಕ್ಷನ್ ಸಿಗಲ್ಲ, ಇದು ಇಂಪಾರ್ಟೆಂಟ್ ನನಗೆ. ನೋಡಿ ಎಲ್ಲ ಬೆಕ್ಕು 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 ಫುಲ್ ಬೆಕ್ಕು ಬೆಕ್ಕು. ವಾವ್, ಯಾವ ಕಲರ್ ಇಲ್ಲ ಬಗ್ಗೆ ಹೇಳಿ. ನೋಡಿ ಪರ್ಪಲ್ ಬೆಕ್ಕಿದೆ, ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ನೋಡಿ ಈ ತರ ಶಾಲು ಇಲ್ಲೆಲ್ಲೂ ಸಿಗಲ್ಲ. ನಿಜವಾಗ್ಲೂ ಬೆಂಗಳೂರಲ್ಲೂ ಸಿಗಲ್ಲ. ನಾನು ಅದಕ್ಕೆ ತಂದಿದ್ದು. ಕಾಟನ್ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬೆಕ್ ಶಾಲು ಪರವಾಗಿಲ್ಲ. ಈ ತರ ಡಿಸೈನ್ ನಮಗೆ ಇಲ್ಲಿ ಸಿಕ್ಬಿಟ್ರೆ ನಾನು ಯಾಕೆ 1000 ರೂಪಾಯಿ ಕೊಡ್ಬೇಕು? 150 ರೂಪಾಯಿ ನೀನ್ ಹೇಳ್ದಂಗೆ ಸಿಗುತ್ತೆ. ಡಿಸೈನ್ ಸಿಕ್ಕಲ್ಲ ಅಂತ ಅಂದಾಗ ಏನು ಮಾಡಕ್ಕಾಗಲ್ಲ. ಮತ್ತೆ ಎಷ್ಟು ದೊಡ್ಡದಾಗಿದೆ ನೋಡು, ನನ್ಗೆ ಇದನ್ನ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ, ಹಾಳಾಗುತ್ತೆ ಅಂತ. ಅಲ್ಲ, ಎಷ್ಟು ಕ್ಯೂಟ್ ಆಗಿದೆ ನೋಡೋದು. ಇಷ್ಟ ಆಯ್ತಾ ನಿಮ್ಗೂ ಈ ಶಾಲು? ನಾನು ಯುರೋಪ್ ವೆನಿಸ್ ಅಲ್ಲಿ ತಂದಿದ್ದು. ವೆನಿಸ್ ಯಾವ್ದೋ ಇದ್ರಲ್ಲಿ ತಂದಿದ್ದು, ದೇಶದಲ್ಲಿ. ಓಕೆ, ಬನ್ನಿ ರೆಸಿಪಿ ವಿಡಿಯೋ ಮಾಡೋಣ. ನಮ್ಮಮ್ಮ ಶಾಲು ಹಾಕೊಂಡು ಮಲಿಕೊಳ್ಳಿ. ಸ್ಲೀಪ್, ಗುಡ್ ನೈಟ್. ಏನು ಸ್ಪೆಷಲ್ ಇಲ್ಲ, ಮ್ಯಾಗಿ ಮಾಡ್ತಾ ಇರೋದು. ಅದಕ್ಕೆ ನಮ್ಮಮ್ಮ ನನ್ನ ತಲೆನ ಜೋಗಿ ತರ ಮಾಡವ್ರೆ, ಬಟ್ ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ಅವತ್ತೊಂದ್ಸಲಿ ಬೇರೆ ತರ ಮ್ಯಾಗಿ ತೋರಿಸಿದೆ, ಇವಾಗ ಇನ್ನೊಂದ್ ತರ ಮ್ಯಾಗಿ ತೋರಿಸ್ತೀನಿ. ಇವತ್ತು ನಮ್ಮ ನೈಟ್ ಡಿನ್ನರ್ ಇಸ್ ಮ್ಯಾಗಿ, ಸೊ ಲೆಟ್ಸ್ ಡೂ ಮ್ಯಾಗಿ. ನಾನ್ ಮಾಡ್ತಾ ಇದ್ದೀನಿ ಮ್ಯಾಗಿ, ನಮ್ಮಮ್ಮ ನನ್ನನ್ ಮಾಡೋರೆ ಜೋಗಿ. ನೀವು ಬಂದು ನಮ್ಮ ವಿಡಿಯೋ ನೋಡ್ಕೊಂಡು ಹೋಗಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಆ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ನಾನು ಈ ಮ್ಯಾಗಿ ತಿಂತೀನಿ. ನನ್ಗೆ ಈ ತರ ಹಿಂಗ್ ತಿನ್ನಕ್ ಇಷ್ಟ. ಮ್ಯಾಗಿ ಮಾಡಿದಾಗೆಲ್ಲ ಬಂದು ಹಿಂಗೆ ಬೈಗೆ ಹಾಕತ್ತೀನಿ. ಸಾಕಾಗಿರುತ್ತೆ, ಕುರುಮ್ ಅಂತ ಒಳ್ಳೆ ಏನ್ ತರ ಮಿಕ್ಸರ್ ತರ. ನಿಮ್ಗೂ ಇಷ್ಟನಾ ಆ ಥರ ತಿನ್ನಕ್ಕೆ? ನಮ್ಮಮ್ಮಂಗೂ ಇಷ್ಟ ಇಲ್ಲ, ನಾನು ತಿಂತೀನಿ. ಎಣ್ಣೆ ಆಯ್ತು, ಈರುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದೇನು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಬಿಕಾಸ್ ಇವಾಗ ನಾವು ನೀರಲ್ಲಿ ಹಾಕೋದನ್ನ ಕುದಿಸ್ತೀವಲ್ವಾ. ಒಂಚೂರು ಕೆಂಪಗಾದ್ರೆ ಸಾಕು, ಏನು ಟೆನ್ಷನ್ ಇಲ್ಲ ಗೈಸ್. ಆಮೇಲೆ ಏನು ಮಾಡಿ ಗೊತ್ತಾ, ನಾನು ಮ್ಯಾಗಿಗಿಂತ ಅತಿ ಹೆಚ್ಚು ತರಕಾರಿ ಹಾಕ್ತೀನಿ. ಯಾಕಂದರೆ ಮ್ಯಾಗಿ ಯಾವಾಗವಾಗ ತಿಂತೀವಿ, ಬಟ್ ಮೈದಾ ಅಲ್ವಾ, ಎನಿವೇಸ್ ಅದು. ಅದಕ್ಕೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಹಂಗಂತ ನಾವು ಮೈದಾ ತಿನ್ನಲ್ಲ, ಅದು ತಿನ್ನಲ್ಲ ಅಂತೆಲ್ಲ ಡವ್ ಎಲ್ಲ ಮಾಡಲ್ಲ, ಚೆನ್ನಾಗಿ ತಿಂತೀವಿ, ಅದನ್ನೇ ತೋರಿಸ್ತಾ ಇರೋದು. ಓಕೆನಾ? ನೋಡಿ, ಇವಾಗ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಹಾಕೊಳ್ಳಿ. ನಮ್ಮಮ್ಮ ಆಲೂಗಡ್ಡೆನ ನಾನು ಅವಾಗಲೇ ಮಾಡ್ತೀನಿ ಅಂತ ಹೆಚ್ಚಿಟ್ಬಿಟ್ಟವ್ರೆ. ನೀರೆಲ್ಲ ತಿಕ್ಕಿದ್ರೆ ಬೆಳ್ಳಿಗಿರೋದು. ಬಿಟ್ಟು ಓಕೆ, ಪರವಾಗಿಲ್ಲ, ಏನೂ ಆಗಲ್ಲ. ಅಷ್ಟೇ, ಒಂದು 2-3 ನಿಮಿಷಕ್ಕೆ ಅದು ಕರ್ಗೋಗ್ಬಿಟ್ಟೈತೆ. ಏನಾಗಲ್ಲ ಬಿಡಿ ಗೈಸ್, ಎಲ್ಲ ಕೆಸ್ಕೊಬಿಡೋದು ಜಾಸ್ತಿ. ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ಬೇಕು, ಅಷ್ಟೇ ಮ್ಯಾಟರ್ ಆಗೋದು ಎಂಡಲ್ಲಿ. ಬಟಾಣಿ, ಟೊಮೆಟೊ ನೋಡಿ, ತರಕಾರಿ ಎಷ್ಟು ಹಾಕಿದ್ದೀನಿ ನಾನು, ಸಿಕ್ಕಾಪಟ್ಟೆ ತರಕಾರಿ ಹಾಕ್ತೀನಿ ನಾನು. ನಾವು ಮ್ಯಾಗಿ ಮಾಡಿದ್ರೆ ಇದು ಜಂಕ್ ಫುಡ್ಡು ತಿನ್ಬೇಡಿ ಪನ್ಬೇಡಿ ಅಂತೀರಾ ಗುರು. ಯಾರು ಸಾಚಲ್ಲ ಗುರು, ಎಲ್ಲಾನು ತಿಂದ್ರೇ ಜೀವನ ಮಾಡೋಕ್ಕಾಗೋದು. ನಾವೇನು ದಿನ ಮ್ಯಾಗಿ ತಿನ್ನಲ್ಲ ಆಯ್ತಾ, ಏನು ಮಾಡೋಕ್ಕಾಗಲ್ಲ. ಜೀವನ ನಡಿಬೇಕು ಅಂದರೆ ಎಲ್ಲಾನು ತಿನ್ನಬೇಕು. ಡವ್ ಮಾಡಬಾರ್ದು ಜಾಸ್ತಿ, ನಾವು ಡವ್ ಮಾಡಲ್ಲ. ಇರೋದನ್ನ ಇದ್ದಿದ್ದಂಗೆ ಹೇಳ್ತೀವಿ, ಇರೋದನ್ನು ತೋರಿಸ್ತೀವಿ. ಮ್ಯಾಗಿಗೆ ಬ್ಯಾಲೆನ್ಸ್ ಮಾಡಿ, ನ್ಯೂಟ್ರಿಷನ್ ಸ್ವಲ್ಪ, ಫೈಬರ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಈ ಥರ ಹೆಚ್ಚಿನ ತರಕಾರಿಗಳನ್ನ ಹಾಕಿ ಬ್ಯಾಲೆನ್ಸ್ ಆಗುತ್ತೆ.
ಬೈಯೋರು ಬೈತಾ ಇರ್ತಾರೆ, ನಾವು ಮಾಡ್ಕೊಂಡು ತಿಂತಾರಣ, ತಲೆ ಕೆಡ್ಸ್ಕೊಬಾರ್ದು ಜಾಸ್ತಿ. ಸ್ವಲ್ಪ ಬೇಯತಾ ಇರ್ಬೇಕಾದ್ರೆ ಉಪ್ಪನ್ನು ಸೇರಿಸೋಣ. ಇವಾಗ ಅಯ್ಯೋ ಪಿಜ್ಜಾ ಬರ್ಗರು ಎಲ್ಲ ತಿಂತಾರೆ, ಸುಮ್ನೆ ಆಡೋದು. ಅವರೇ ಕೂತ್ಕೊಂಡು ತಿಂತಿರ್ತಾರೆ ಪಿಜ್ಜಾ. ಅದು ಮೈದಾನೆಲ್ಲ ಮಾಡ್ತಾರೆ, ಗೋಧಿ ಪಿಜ್ಜಾ ಮಾಡ್ತಾರೆ. ಇಲ್ಲ ಅನ್ನಲ್ಲ, ಉಡ್ಕೊಂಡು ಹೋಗ್ಬೇಕು ಅದ್ರಲ್ಲೇ ಅನ್ಬಿಟ್ಟು ತಿನ್ಬಿಡ್ತಾರೆ. ಅಪರೂಪಕ್ಕೆ ತಿಂದ್ರೆ ಯಾವನು ನಿಗರ್ಕೊಳ್ಳಲ್ಲ, ತಿಂತಾ ಇರ್ಬೇಕು ನಿಮ್ದೇ. ನೋಡು, ನಾವು ಇದಕ್ಕಿಂತ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗೇ ಆಗುತ್ತೆ, ಏನ್ ತೊಂದ್ರೆ ಆಗಲ್ಲ. ಅಪರೂಪಕ್ಕೆ ತಿಂದ್ರೆ ತಿಂಗ್ಳಿಗೆ ಒಂದ್ಸಲನೋ 2 ಸಲ ಏನು, ಕೆಲವ್ರಂತೂ ದಿನ ಮಾಡ್ಕೊಂಡು ತಿಂತಾರೆ, ಇದನ್ನ ಫೇವ್ರೇಟ್ ಅಂತ. ಆಹಾ, ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಓಕೆನಾ. ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ನಿಮಗೆ ಸೂಪಿ ಬೇಕಾ, ಡ್ರೈ ಬೇಕಾ, ನಿಮ್ಮ ಮೇಲೆ ಡಿಪೆಂಡು, ಓಕೆನಾ. ನಿಮ್ಗೆ ಹೆಂಗ್ ಬೇಕೋ ಹಂಗೆ. ನಾವು ಸೂಪಿ ತಿನ್ನೋದು, ಸಾರಿ. ಸೊ ನಾನು ಇವಾಗ ನೀರು ಹಾಕ್ಕೊಂತಿದ್ದೀನಿ. ಇವಾಗ ಇದು ಬೇಯಬೇಕು. ಈ ತರಕಾರಿ ಒಂದು ಸ್ವಲ್ಪ ಬೇಯಲಿ, ಒಂದು 5 ನಿಮಿಷ ಬೇಯಲಿ, ಆಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇದು ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ನಿಮಗೆ ಮೈದಾ ಮ್ಯಾಗಿ ಬೇಡ ಅಂದರೆ ಗೋಧಿ ಮ್ಯಾಗಿ ತೊಗೊಂಡು ಮಾಡ್ಕೊತೀನಿ, ತಲೆ ಕೆಡಿಸ್ಕೊಬೇಡಿ. ಒಟ್ಟಿನಲ್ಲಿ ತಿನ್ನಿ ಅಷ್ಟೇ ಮ್ಯಾಟರ್. ವೆಜಿಟೇಬಲ್ ಮ್ಯಾಗಿ ಯಮಿ 2 ಮಿನಿಟ್ಸಲ್ಲೆಲ್ಲ ದೇವರಣೆ ಆಗಲ್ಲ, 10 ಮಿನಿಟ್ಸ್ ಗ್ಯಾರಂಟಿ ಆಗುತ್ತೆ. ಮಾಡೋ ಮ್ಯಾಗಿಗೆ ಗರಂ ಮಸಾಲ ಹಾಕ್ತೀನಿ, ಅರ್ಧ ಚಮಚ ಗರಂ ಮಸಾಲ ಆ್ಯಂಡ್ ಅರ್ಧ ಚಮಚ ಧನಿಯಾ ಪುಡಿ. ನೀವು ಹಾಕಿ ಟ್ರೈ ಮಾಡಿ, ಓಕೆನಾ. ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ. ನಾನು ಮ್ಯಾಗಿ 3 ತೊಗೊಂಡಿದ್ದೀನಿ, ಸೊ 3 ಮಸಾಲೆ ಪ್ಯಾಕೆಟು. ಓಕೆ, ಇದು ಚೆನ್ನಾಗಿ ಕುದೀಲಿ. ಇದು ಕುದ್ರೇ ಮಸಾಲೆ ಚೆನ್ನಾಗಿ ಹಿಡಿಯೋದು, ಮತ್ತು ತರಕಾರಿನೂ ಗ್ಯಾಪಲ್ಲಿ ಬೇಯ್ಕೊಡುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಯಾಕಂದರೆ ನಾನು ಪೆಪ್ಪರ್ ಪುಡಿ ಹಾಕ್ತೀನಿ, ಅದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ, 1/4 ಚಮಚ ಖಾರದ ಪುಡಿ, 1/4 ಚಮಚ ಪೆಪ್ಪರ್. ಓಕೆ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಗರಂ ಮಸಾಲ ಟೇಸ್ಟಿಂಗ್ ಪೌಡ್ರ್ ಹಾಕಿದ್ವಲ್ಲ, ಅದು ಮ್ಯಾಗಿ ಮಸಾಲೆ, ಅದರಲ್ಲೇ ಖಾರ ಇರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ, ಯಾಕಂದರೆ ಇದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು, ಮತ್ತು ತರಕಾರಿನೂ ಬೇಯಬೇಕು. ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು. ಇದಕ್ಕೆ ನಾನು ಮ್ಯಾಗಿ ಹಾಕ್ತೀನಿ. ನಾನು ಯೂಸ್ ಮಾಡ್ತಿರೋದು ನೆಸ್ಲೆ ಮ್ಯಾಗಿ, ನನಗೆ ಬೇರೆ ಯಾವುದು ಇಷ್ಟ ಆಗಲ್ಲ, ಗಿಪ್ಪಿ ಎಲ್ಲ ಇಷ್ಟ ಆಗಲ್ಲ, ನನಗೆ ನೆಸ್ಲೆ ಮ್ಯಾಗಿನೇ ಬೇಕು. ಓಕೆ, ನೋಡಿ ಮ್ಯಾಗಿನ ಹಿಂಗೆ ಹಾಕಿ ಬಿಟ್ಬಿಡಿ. ಗ್ಯಾಪಲ್ಲಿ ಹಂಗೆ ಒಂಚೂರು ಇಂಥದನ್ನು ಬೈಗೆ ಹಾಕ್ಕೊಳ್ಳಿ. ಹಾಕ್ತೀವ ಚೆನ್ನಾಗಿ ಬೇಯ್ಲಿ. ಓಕೆ, ಒಂದು 5 ನಿಮಿಷ ಮುಚ್ಚಿಟ್ಬಿಡಿ, ಬೇಯ್ಕೊಳತ್ತೆ. ನೋಡಿ, ನಾನು ಹೇಳದ್ನಲ್ಲ ನಿಮಗೆ, ಮ್ಯಾಗಿಗಿಂತ ಅಲ್ಲಿ ತರಕಾರಿನೇ ಜಾಸ್ತಿ ಕಾಣಿಸ್ತಿರೋದು. ಸೊ ಇಟ್ ವಿಲ್ ಬ್ಯಾಲೆನ್ಸ್ ಬ್ರೋ, ಡೋಂಟ್ ಟೇಕ್ ಟೆನ್ಷನ್ ಬ್ರೋ, ಡೂ ಇಟ್ ಆ್ಯಂಡ್ ಈಟ್ ಇಟ್, ಡೋಂಟ್ ವರಿ. ಏನು ಹೊಟ್ಟೆ ಉರಿತದೆ, ಬೇಗ ತಿನ್ಬಿಡೋಣ. ಹೊಟ್ಟೆ ಉರಿತಾ ಇದೆಯಾ? ಹೊಟ್ಟೆ ಉರಿಯೋದು ಅಂದ್ರೆ ಅಯ್ಯೋ ಇನ್ನ ಕಾಯಿಸ್ಬೇಕಲ್ಲ ಅಂತ ತಟ್ಟೆನೆ ಹೊಟ್ಟೆ ಉರಿತಾ ಇದೆ, ಬೇಗ ಹಾಕು. ಏನ್ ಡೌ ಮಾಡ್ತೀಯ ಅಂದ್ರೆ ಅಮ್ಮ ಹೊಟ್ಟೆ ಉರಿಸ್ತದೆ ಕಣೆ. ಆಯ್ತು, ತೊಡ್ಕೊ, ಬೇಯ್ಬೇಡ್ದು ಅದು. 2 ಮಿನಿಟ್ಸಲ್ಲೆಲ್ಲ ಆಗಲ್ಲ ಮ್ಯಾಗಿ ಅದು. ನಮ್ಮಮ್ಮ ಹೇಳೋರು, ಬೇಯಲ್ಲ ಅಂದ್ರೆ ಬೇಗ 2 ಕಾಲು ಇಡು, ಒಲೆ ಊರಿಗೆ ಬೇಗ ಬೇಯ್ತದೆ ಅಂತ. ಕಾಲು ಬೇರ್ತದೆ, ಕಾಲು ಉರಿತದ ಅಷ್ಟೇ, ಬೇಯಲ್ಲ. ಬೇಗ ಮಾಡ್ಕೊಂಬ, ಹೊಟ್ಟೆ ಉರಿಸ್ತದೆ. ಓಕೆ ಮ್ಯಾಮ್, ತಿನ್ನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ರೆಸಿಪಿ ಮ್ಯಾಗಿ ಮಾಡಿರೋದು. ನೀನು ಬಿಫೋರ್ ರೈಡಿಂಗ್ ಹೋಗದೆ ಇದ್ದಲ್ಲ ಮನೇಲಿ, ಅವಾಗ ಮಾಡಿದ್ದೀನಿ, ನಂದೇ ಟೇಸ್ಟ್ ಮಾಡ್ತಾ ಇದ್ದೆ. ಈಗ ತಮ್ಮ ರೆಸಿಪಿ ಟೇಸ್ಟ್ ಮಾಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ ಕುತೂಹಲದಿಂದ. ರಿಚ್ ಆಗಿ ಮಾಡಬೇಕು ತಿಂದರೆ, ನಾವು ರಿಚ್ ಆಗೇ ಮಾಡೋದು. ಸಡೆ ಸರ ತಿನ್ಬಾರ್ದು, ತಿಂದರೆ ರಿಚ್ ಆಗಿ ಅದು ಅದು ಫೀಲ್ ಆಗಲ್ಲ. ತಿಂತಾ ಇದ್ದೀವಿ ಅಂತ ಬಿಸಿ ಬಿಸಿ ಇರಬೇಕು, ಖಾರ ಖಾರ ಇರಬೇಕು, ಬಾಯಲ್ಲಿ ನೀರು ಬರ್ತದೆ. ಬರಲಿ. ಹಾ, ಫ್ಯಾಂಟಾಸ್ಟಿಕ್. 100ಕ್ಕೆ 500 ರೂಪಾಯಿ ಮಾರ್ಕ್ಸು, 500 ಮಾರ್ಕ್ಸು. 1 ಪ್ಲೇಟ್ ಮ್ಯಾಗಿ 50 ರೂಪಾಯಿ. ಸಖತ್ ರಿಚಾಗೂ ಇದೆ, ಎಮ್ಮಿಯಾಗಿದೆ, ಹೆವಿ ತರಕಾರಿ ಇದೆ. ಮೈದಾ ಅಂತ ಕೆಲವರು ಅಂದರೆ ಗೋಧಿ ಮಾಡ್ಕೊಂಡು ತಿನ್ಕೋಬೋದು, ಬಟ್ ಈ ಟೇಸ್ಟು ತುಂಬ ಚೆನ್ನಾಗಿದೆ.
ವೆಜಿಟೇಬಲ್ ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್ ಮ್ಯಾಗಿ. ನೀವು ಟ್ರೈ ಮಾಡಿ ಗಾಯ್ಸ್, ಚೆನ್ನಾಗಿರುತ್ತೆ. ನಂತರ ಒಂದು ಸ್ವಲ್ಪ ಟ್ರೈ ಮಾಡಿ. ನಿಮ್ದು ಏನಾದರೂ ಡಿಫ್ರೆಂಟ್ ಆಗಿದ್ರೆ ಹೇಳಿ, ಅದನ್ನು ನಾವು ಟ್ರೈ ಮಾಡೋಣ. ಯಾಕಂದ್ರೆ ನಾನು ಮಾಡೋದು ಬರೀ ನೀರಲ್ಲಿ ಚೆನ್ನಾಗಿ ತರಕಾರಿನ ಕುದಿಸಿ ಹಾಕ್ತೀನಿ. ನಮ್ಮಮ್ಮ ಬಟಾಣಿ ಮ್ಯಾಗಿ ಜಾಸ್ತಿ ಮಾಡೋರು. ಬಟಾಣಿ ಮ್ಯಾಗಿ. ಹೌದು, ಬಟಾಣಿ ಟೊಮೊಟೊ ಅಷ್ಟೇ ಹಾಕ್ತಾ ಇದ್ದಿಲ್ಲ, ಕ್ಯಾಪ್ಸಿಕಮ್. ಬಟ್ ಈರುಳ್ಳಿ ಎಲ್ಲ ಫ್ರೈ ನಾನು ಮಾಡಿದ್ಯಾ? ಫುಲ್ ತರಕಾರಿ ಹಾಕ್ತೀನಿ, ಫುಲ್ಲಿ ಲೋಡೆಡ್. ನಾನು ಮಾಡೋದು ಒಗ್ಗರಣೆ ಇಲ್ಲ, ಎಣ್ಣೆ ಇಲ್ಲ. ನೀನು ತುಂಬಾ ರಿಚ್ ಆಗಿ ಮಾಡಿದ್ಯಾ, ಒಗ್ಗರಣೆ ಹಾಕಿದ್ಯಾ. ಬ್ಯೂಟಿಫುಲ್, ಯಮ್ಮಿ, ವೆರಿ ಟೇಸ್ಟಿ, ಎಮ್ಮಿ ಎಮ್ಮಿ. ತಿನ್ನಿ ಬನ್ನಿ. ಯಾರೋ ನನಗೆ ಕಮೆಂಟ್ ಹಾಕಿದ್ರು ನಂದಿನಿ ಚೀಸ್ ಟ್ರೈ ಮಾಡಿ ಅಂತ. ನಾನು ನಂದಿನಿ ಚೀಸ್ ತೊಗೊಂಬಂದಿದ್ದೀನಿ. ಹೇಗಿದೆ ನೋಡಿ. ನಾನು ಆ್ಯಕ್ಚುಲಿ ನಾವು ಬ್ರಿಟಾನಿಯಾ ತಿಂತೀವಿ. ನಂದಿನಿ ಚೀಸ್ ಹೇಗಿದೆ ಟೇಸ್ಟ್ ಗೊತ್ತಿರಲಿಲ್ಲ ನನಗೆ. ಇದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮ್ಯಾಚ್ ಆಗ್ತಾ ಇದೆಯಾ? ನಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಂದಿನಿ ಚೀಸು. ನಾವೆಲ್ಲ ಬ್ರಿಟಾನಿಯಾ ತೊಗೊಳ್ತಾ ಇದ್ವಲ್ಲ, ಈ ಸತಿ ನೋಡೋಣ ಅಂತ ಹೇಳಿ ಚೀಸ್ ಹಾಕ್ತಾ ಈಗ. ಚೆನ್ನಾಗಿದೆ. ಓಕೆ, ಪ್ಲೀಸ್ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ರೆಸಿಪಿ ಹೆಂಗಿತ್ತು ಅಂತ ತಿಳಿಸಿ. ಹೇಳುವೆ ಗಾಯ್ಸ್. ಅದಕ್ಕೆ ನಮ್ಮಮ್ಮ ಇವತ್ತು ನಾನು ಮ್ಯಾಗಿ ಮಾಡ್ತೀನಿ ಅಂತ ಜೋಗಿ ಥರ ಜೂಟ್ ಹಾಕಿರೋದು. ಲಿಟ್ರಲಿ ನನ್ನ ಕೈ ಮ್ಯಾಗಿ ರೆಸಿಪಿ ಮಾಡಿ ಸುಮಾರು ನನ್ನ ಪ್ರಕಾರ ಒಂದು 6 ತಿಂಗಳಾಗಿದೆ. ಆಹಾ, ಬ್ಯಾಕ್ ಟು ಫಾರ್ಮ್. ಆಹಾ, ಅಂದರೆ ಒಬ್ರೊಬ್ರದ್ದು ಕೈ ರುಚಿ ಒಂದೊಂದು ಥರ ಇರುತ್ತೆ ಮ್ಯಾಗಿ. ಸಕ್ಕ ಸ್ಟ್ರಾಂಗ್ ಆಗಿದೆ. ಹಿಂದೆ ಇರ್ಬೇಕು ನನಗೆ. ಸ್ವಲ್ಪ ಚೀಸ್ ಹಾಕೊಳ್ಳಿ ಮೇಲೆ ಆಗಿರುತ್ತೆ ನೋಡಿ ಗಾಯ್ಸ್. ನಿಮಗೆ ಮೈದಾ ಮ್ಯಾಗಿ ಬೇಡ ಅಂದರೆ ಗೋಧಿ ಮ್ಯಾಗಿ ಮಾಡ್ಕೊಂಡು ತಿನ್ನಿ, ಆಯಿತಾ? ಲೈಫ್ನ ಎಂಜಾಯ್ ಮಾಡಬೇಕು. ಯಾವಾಗಲೂ ಬೈಬಾರ್ದು, ನೆಗೆಟಿವ್ ಕಮೆಂಟ್ ಆಗಬಾರ್ದು. ಇರೋದ್ರಲ್ಲಿ ಖುಷಿಯಾಗಿರಬೇಕು. ಒಂದು ಚಿಕ್ಕ ಐಟಮ್ ತೊಗೊಂಡ್ರು ಹ್ಯಾಪಿಯಾಗಿ ತೊಗೋಬೇಕು. ಯಾವಾಗಲೂ ಗಣೆ ಅನ್ಬಾರ್ದು ಲೈಫ್ನ. ಯಾವನು ಸಾಯಲ್ಲ ಒಂದಿನ ತಿಂದುಬಿಟ್ರೆ, ಆಯಿತಾ? ತಿನ್ನಿರಿ, ಯಾರು ಸಾಚಲ್ಲ ಅಂತಲೂ ಗೊತ್ತು. ಎಲ್ಲ ಎಂಜಾಯ್ ಮಾಡಬೇಕು, ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ಲ. ನಾನು ನೋವನ್ನೇ ಎಂಜಾಯ್ ಮಾಡಿದ್ದೀನಿ, ಇನ್ನು ಮ್ಯಾಗಿ ಎಂಜಾಯ್ ಮಾಡಲ್ವಾ? ಜಾಲಿ ಜಾಲಿ, ಎಲ್ಲ ಜಾಲಿ.